ಗಿಣಿರಾಮ, ನನ್ನ ಮಗನಿಗೆ ಬೇಗ ಒಂದೊಳ್ಳೆ ಹೆಣ್ಸಿಕ್ಕು. ಸೀತಾ ಮಾತೆ ತರ ಇರೋ ಸೊಸೆ ಯಾವಾಗ ನನ್ ಮನೆಗ್ ಕಾಲಿಡ್ತಾಳೆ. ನೋಡ್ದೇನವ್ವ, ಶಿವ ಬಂದಾನ. ನಿನ್ ಮಗನ್ ಯೋಗ ಭಾರಿ ದೊಡ್ಡದೈತಿ. ಈ ಮನೆಗೆ ಪಾರ್ವತಿ ಅಂತ ಸೊಸೆ ಬರ್ಬೇಕಾಗಿತ್ತು. ಆದ್ರ ನಿನ್ ಮಗನಿಗೆ ಒಂದು ಚಿಕ್ಕ ದೋಷ ಇರೋದ್ರಿಂದ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ. ಏನು, ನನ್ನ ಮಗನಿಗೆ ದೋಷ ಇದೆಯಾ? ಹೆದರ್ಬೇಡ ತಾಯಿ, ಎಲ್ಲಾ ದೋಷಕ್ಕೂ ಪರಿಹಾರ ಐತಿ. ನನ್ನಂತವನಿಗೆ ಒಂದ್ ಸೇರ ಅಕ್ಕಿ, 2 ಅಚ್ಚ ಬೆಲ್ಲ, ಬೇಳೆ, ತೆಂಗಿನಕಾಯಿ, 201 ರೂಪಾಯಿ ದಕ್ಷಿಣೆ ದಾನ ಮಾಡಿದ್ರ ಎಲ್ಲಾ ದೋಷನೂ ಕಳಿತೈತಿ. ಸರಿಯಪ್ಪ, ಈಗ ತಂದ್ಬಿಡ್ತೀನಿ. ಅಯ್ಯೋ, ಈ ಮಹಾತಾಯಿ ಮನಸ್ಸು ಇಷ್ಟು ದೊಡ್ಡದಾಗೈತೆ ಅಂತ ಮೊದಲ ಗೊತ್ತಾಗಿದ್ರ ಅರ್ಧ ಎಕರೆ ಹೊಲನ ಕೇಳ್ಬೋದಾಗಿತ್ತು. ಮರು ಹಾಕ್ಬಿಟ್ಟಲ್ಲೋ ಪಾಂಡುರಂಗ. ಕೇಳ್ತೆ ಬಿಟ್ರೆ ಪೂರ್ತಿ ಆಸ್ತಿನ ಕೇಳ್ತೀಯ. ಏನಲ್ಲೇ ಬುರ್ಡೇರಾಮ? ಅಲ್ರಿ ಗಿಣಿರಾಮ. ಗಿಣಿರಾಮ, ನಿನ್ನ ಮುಖದಲ್ಲಿ ಒಂದ್ ದೋಷ ಕಾಣ್ತಿದೆ. ನಿನ್ ಕೈಲಿ ಒಂದ್ ಕಾರ್ಡ್ ತೆಗಿಸ್ತೀನಿ ತಡಿ. ತಿರುಪತಿ ತಿಮ್ಮಪ್ಪ ಬಂದವನೆ. ಇದ್ರ ಅರ್ಥ ಏನ್ ಹೇಳು? ಅಂದ್ರ ಸಿರಿ ಬರ್ತೈತಿ ಅಂತ. ಅದು ನಿನ್ ಲೆಕ್ಕಾಚಾರ. ನನ್ ಲೆಕ್ಕಾಚಾರ ಹೇಳ್ತೀನಿ ಕೇಳು. ಇನ್ನೊಂದ್ಸಲ ನೀನ್ ಮನೆ ಕಾಲಿಟ್ರೆ, ನನ್ ತಾಯಿ ಪರ್ಸನ್ ಜಾಗ ಖಾಲಿ ಮಾಡ್ಲಾ ಅಂದ್ರೆ ತಿಮ್ಮಪ್ಪ ನಿನ್ ಕೂದ್ಲ ಅರ್ಕೆ ತಗೋತೇನೆ, ನಾನು ನಿನ್ ಕೈ ಕಾಲ ಅರ್ಕೆ ತಗೋತೀನಿ. ಲೋ ಗಿಣಿರಾಮ, ಕಾಡಲ್ಲಿ ಆಯಾಗ ಹಾರಾಡ್ಕೊಂಡಿರ್ಬೇಕಾದ್ ನಿನ್ನ ಪಂಜರದಲ್ಲಿ ಕೂಡಕ್ಕೆ ಅಮಾಯಕರನ್ನ ಹಾಳು ಮಾಡ್ತೇನೆ. ಇಂತ ನನ್ ಮಕ್ಕಳು ಸಾಹಸ ನಿನ್ ಬೇಡ. ನಿನ್ ಬಿಟ್ಟು ಬಿಡ್ತೀನಿ, ಹೊಟ್ಟೋಗಿ ಇವತ್ತು. ಎಲ್ಲಿ ಶಾಸ್ತ್ರದವನು? ಗಿಣಿರಾಮ, ಅಮ್ಮ, ನಿನ್ ಸೊಸೆ ನೋಡ್ಕೊಂಡು ಗಿಣಿ ಆರೋಯ್ತು, ಗಿಣಿ ನೋಡ್ಕೊಂಡು ಇವ್ ನೋಡೋದ. ಅಯ್ಯಯ್ಯೋ, ದಾನ ಕೊಡ್ಬೇಕಿತ್ತಲ್ಲೋ. ನಿಂಗೆ ದೋಷ ಇದೆ ಅಂತ ಹೇಳಿದ್ದ ಅವನು. ಅಮ್ಮ, ನಿನ್ನ ಆಶೀರ್ವಾದ ನನ್ ಮೇಲೆ ಇರೋವರೆಗೂ ಯಾವ ದೋಷನೂ ನನ್ ಮೇಲೆ ಸುಳಿಯಲ್ಲ. ಸರಿ, ಊಟ ಮಾಡ್ಬಾ. ಅಮ್ಮ, ನೀನ್ ಔಷಧಿ ತಗೊಂಡ್ಯಾ? ಔಷಧಿ ಮುಗ್ದೋಯ್ತು, ತರ್ಬೇಕು. ನೆನ್ನೆ ಹೇಳಿದ್ರೆ ಪೇಟೆಗೆ ಹೋಗಿ ಔಷಧಿ ತರ್ತಿದ್ನಾ? ತಗೋ ದುಡ್ಡು. ಬೇಡಪ್ಪ, ಪೂಜಾರಪ್ಪನ ಕೈಲಿ ದುಡ್ಡು ಕೊಟ್ಟಿದ್ದೀನಿ, ತಂದು ಕೊಡ್ತಾನೆ. ಏನಮ್ಮ ನೀನು ವಯಸ್ಸಿಗೆ ಬಂದಿರೋ ಮಗ, ನಾನ್ ದುಡ್ಡು ತಗೊಳ್ದೆ ನೀನ್ ಕೂಲಿ ಕೆಲಸ ಮಾಡ್ಬೇಕು? ಅವ್ರ ಇವ್ರ ಮನೇಲಿ ಖಾರದ ಪುಡಿ ಕೊಡ್ತೀಯಾ, ಹಪ್ಳ ಸಂಡಿಗೆ ಮಾಡ್ತೀಯಾ, ಕೂಲಿ ಕೆಲಸನೂ ಮಾಡ್ತೀಯಾ. ನೋಡೋರು ನಾನು ಏನ್ ಅನ್ಕೋಬೇಕಮ್ಮ? ದುಡಿಯೋ ಶಕ್ತಿ ಇದೆ, ದುಡಿತೀನಿ. ಇದ್ರಲ್ಲೇನ್ ತಪ್ಪು? ನಿನಗ್ ತಪ್ಪು ಅನ್ಸಲ್ಲ, ಆದ್ರೆ ನೀನ್ ಕೆಲ್ಸಕ್ಕೆ ಹೋದ್ರೆ ನನ್ ಮನ್ಸಿಗೆ ತುಂಬಾ ನೋವಾಗುತ್ತಮ್ಮ. ಊರವ್ರೆಲ್ಲ ತುಂಬಾ ಆಡ್ಕೋತಾರೆ. ಯಾಕಮ್ಮ ಈಗ ಮಾಡ್ತೀಯಾ? ಇನ್ನು ಎಷ್ಟ್ ದಿನ ಅಂತ ಆ ಮನೇಲಿ ಕೆಲಸ ಮಾಡ್ತೀಯಾ? ಗೌರಿ ಮದ್ವೆ ಆಗೋವರೆಗೂ. ಆಮೇಲೆ ಅಲ್ಲಿ ಕೆಲಸ ಬಿಡ್ತೀಯ. ನಿನ್ಗೊಂದ್ ಒಳ್ಳೆ ಹುಡುಗಿನ್ ನೋಡಿ ಮದ್ವೆ ಮಾಡಿ ಸೊಸೆ ಮನೆಗ್ ಬಂದ್ಮೇಲೆ ನಾನ್ ಕೆಲ್ಸಕ್ ಹೋದ್ರೆ ಆಗ್ ಕೇಳು. ಚಿಕ್ಕಮ್ಮ ಅವ್ರ ಮದುವೆ ಆಗೋವರೆಗೂ ಅಲ್ಲಿ ಕೆಲಸ ಮಾಡು ಅಂತ್ಯ. ಕೆಲಸ ಮಾಡಿದ್ ಒಂದ್ ದುಡ್ಡನ್ನ ಬೇಡ ಅಂತ್ಯ. ನನ್ಗೇನು ಅರ್ಥ ಆಗ್ತಿಲ್ಲ. ಶುರು ಮಾಡ್ಕೊಂಬಿಟ್ರ ಏನು? ಅವನು ಮಗನು ಒಳ್ಳೆ ಕಪ್ಪಗಳು ಒಟ್ಕೊಡ್ತಾ ಇದ್ರಲ್ಲ. ನೀವು ಒಟ್ಕೊಟ್ಟದು ಊರ್ಗೆಲ್ಲ ಕೇಳಿಸ್ತಾ ಇದೆ. ಏನಾ? ನಾವ್ ಕಪ್ಪೆಗಳ? ಅಲ್ಲ ಅದಕ್ಕೆ ಇಲ್ಲಿ ನೋಡು, ಇನ್ನು ಓಸಿ ದಿವ್ಸಕ್ಕೆ ಗೌರಿ ಮದ್ವೆ ಆಗ್ಬಿಡ್ತದೆ. ಏನ್ ನಿಲ್ಕಂಟ? ಆಮ್ಯಾಗ ನೀನ್ ಆ ದೊಡ್ಡ ಮನೆ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದು ನಿಮ್ಮ ಅವನ ಸರಿಯಾಗಿ ನೋಡ್ಕೋಬೇಕಪ್ಪ. ಏನು? ಚಂಡಿ ದೇವ್ರು ಮೊಂಡು ಮಗ. ಅತ್ತಿಗೆ, ನನ್ ಮಗ ಮಲ್ಲಿಗೆ ಹೂವು, ಮೊಂಡ ಏನಲ್ಲ. ಆಹಾ, ಅತ್ತೆ ಆದ್ ಮಾತ್ರಕ್ಕೆ ಮೊಂಡ ಗಿಂಡ ಅಂದ್ರೆ ಸರಿ ಇರಲ್ಲ. ಏನತ್ತೆ? ನನ್ ತಾಯಿ ಚಂಡಿನ ನಿನ್ನ ಕತ್ತೆಗಳ ಕೈಯಲ್ಲಿ, ಕತ್ತೆಗಳ ಕಾಲಲ್ಲಿ ಒತ್ತಿಸ್ಬಿಡ್ತೀನಿ. ನನ್ ತಾಯಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ನನ್ ಮಗ ಇನ್ನು ಊಟ ಮಾಡಿಲ್ಲ. ಬಾ ಬೇಗ ಊಟ ಹಾಕ್ತೀನಿ. ತಾಯಿ ಮಗ ಅಂದ್ರೆ ಹಿಂಗಿರ್ಬೇಕು.